ಟಿ20 ವಿಶ್ವಕಪ್ನ 31ನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ನೇಪಾಳ ತಂಡಗಳು ಎದುರಾಗಿದ್ದವು. ಮೊದಲು ಬ್ಯಾಟಿಂಗ್ಗೆ ಬಂದ ಸೌತ್ ಆಫ್ರಿಕಾ 115 ರನ್ ಗಳಿಸಿದೆ. 7 ವಿಕೆಟ್ ನಷ್ಟಕ್ಕೆ 115 ರನ್ ಗಳಿಸುವ ಮೂಲಕ 116 ರನ್ ಟಾರ್ಗೆಟ್ ನೀಡಿದೆ. ಸೌತ್ ಆಫ್ರಿಕಾ ಪರ ಹೆಂಡ್ರಿಕ್ಸ್ 43, ಸ್ಟಬ್ಸ್ 27 ರನ್ ಬಾರಿಸಿದರು. ನೇಪಾಳ ಪರ ದೀಪೇಂದ್ರ ಸಿಂಗ್ 3, ಕುಶಾಲ್ 4 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ನೇಪಾಳ ತಂಡ 1 ರನ್ ಅಂತರದಿಂದ ಸೋತಿದೆ. 20ನೇ ಓವರ್ ಅಂತ್ಯಕ್ಕೆ 114 ರನ್ ಗಳಿಸುವ ಮೂಲಕ 1 ರನ್ ಅಂತರದಿಂದ ನೇಪಾಳ ಸೋತಿದೆ. ನೇಪಾಳ ಪರ ಆಸಿಫ್ ಶೇಖ್ 42, ಅನಿಲ್ ಶಾ 27 ರನ್ ಬಾರಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ಪರ ಶಮ್ಸಿ 4, ನೋಕಿಯೆ 1, ಮಾರ್ಕ್ರಮ್ 1 ವಿಕೆಟ್ ಪಡೆದರು. ಬೌಲಿಂಗ್ನಲ್ಲಿ ಮಿಂಚಿದ ಶಮ್ಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.